ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಈಗ ನಾನು ಹಳ್ಳಿ ಸ್ಟೈಲ್ನಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡುತ್ತೇನೆ, ಬನ್ನಿ. ನಾನು ಸ್ವಲ್ಪ ಹಸಿ ಕೊಬ್ಬರಿ ನುಣ್ಣಗೆ ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಗಸಗಸೆ, ಮೆಣಸು, ಲವಂಗ, ಚಕ್ಕೆ, ಪುದೀನ ಸ್ವಲ್ಪ. ಈಗ ಅದನ್ನು ಮಸಾಲೆಗೆ ಹೇಗೆ ಒಗ್ಗರಣೆ ಮಾಡ್ಕೊಳೋದಂತ ನೋಡೋಣ, ಬನ್ನಿ. ಈಗ ಫಸ್ಟಿಗೆ ಕುಕ್ಕರ್ ಇಟ್ಟು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ ಅಲ್ವಾ, ಇವಾಗ ಮಸಾಲೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ನೋಡಿ, ನಾನು 2 ಗಡ್ಡೆ ಆಗೋಷ್ಟು ಸಿಪ್ಪೆ ಸಮೇತ ಬೆಳ್ಳುಳ್ಳಿ, ಶುಂಠಿ, ಅರ್ಧ ಗಡ್ಡೆ ಈರುಳ್ಳಿ, ನಾನು ಪಾರಮ್ ಈರುಳ್ಳಿ ತೊಗೊಂಡಿದ್ದೀನಿ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಪುದೀನ ಹಾಕಿ ಇದನ್ನು ನುಣ್ಣಗೆ ಅಂದರೆ ಸ್ವಲ್ಪ ರೆಡ್ ಕಲರ್ ಬರೋ ಥರ ಗೋಳಿಸ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಬಾಡಿಸ್ಬೇಕು ಚೆನ್ನಾಗಿ. ಬಾಡಿಸಿದ್ದಾದಮೇಲೆ ನಾನು ಮಟನ್ ಆಲ್ರೆಡಿ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. 10 ನಿಮಿಷ ಉಪ್ಪಲ್ಲಿ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ, ಸಪ್ಪೆ ಹೊಡೆಯಲ್ಲ. ನಾನೀಗ ನೋಡಿ ಹಾರಕ್ಕೆ ಬಿಡ್ತಾಯಿದ್ದೀನಿ. ಅದರೊಳಗಡೆ ಎಲ್ಲ ಇದಿರುತ್ತಲ್ವ ಎಣ್ಣಿನ ಅಂಶ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಕುಕ್ಕರ್ ಒಳಗಡೆ ಹಾಕಿ ಅದು ಗಸಗಸೆ ಎಲ್ಲ ಅದರಲ್ಲಿರುತ್ತಲ್ವ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದರಲ್ಲಿ ಹಾಕಿದರೆ ಮಿಕ್ಸಿದಲ್ಲಿ ಚೆನ್ನಾಗಿ ಅದರಲ್ಲಿರೋದೆಲ್ಲ ಗಸಗಸೆ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈಗ ಮಟನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ಆರೋಷ್ಟೊತ್ತಿಗೆ ನಾವು ಮಟನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಅರ್ಧ ಈರುಳ್ಳಿ ಮಸಾಲೆ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನರ್ಧ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, 1 kg ಮಟನ್ ಆಗೋಷ್ಟು ಚೆನ್ನಾಗಿ ತೊಳೆದು 10 ನಿಮಿಷ ಉಪ್ಪು ನೀರಲ್ಲಿಟ್ಟು ಈಗ ಹಾಕ್ತಾಯಿದ್ದೀನಿ. ನಾನು ಏನಂದರೆ ಸ್ಪೆಷಲ್ಲು ಅವರೆಕಾಳು, ಇದಕ್ಕೆ ಬಿಟ್ಟು ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ಅವರೆಕಾಳು ಇದಕ್ಕಿನ ಬೇಳೆ ಹಾಕಿ ಮಟನ್ ಸಾರು ಮಾಡ್ತಾಯಿರೋದು. ಈಗ ಅರಿಶಿನ ಹಾಕಿ 10 ನಿಮಿಷ ಇದು ಸ್ಲಿಮ್ಮಲ್ಲೇ ಬೇಯಿಸೋಣ. ಅಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬರಬೇಕು. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ಹಾಕ್ಕೊಂಡು ಇವಾಗ ಫಸ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ 1-2 ರೌಂಡ್ ಹಾಕ್ಕೊಂಡು ಇವಾಗ ಅದ್ರ ಜೊತೆಗೆ ಧನಿಯಾ ಪೌಡರು 4 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಬೋದು. ಈಗ ಅದನ್ನು ಫಸ್ಟು 1 ರೌಂಡ್ ಹಾಕ್ಬಿಟ್ಟು ಈಗ ಧನಿಯಾ ಪುಡಿ ಹಾಕಿದ್ಮೇಲೆ ನುಣ್ಣಗೆ ರುಬ್ಕೊಂಡಿದ್ದೆ. ಅಂದರೆ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ಮಸಾಲೆ ಸ್ವಲ್ಪ ಇದ್ರ ಥರನೇ ಇರಬೇಕು, ತರಿಯಾಗಿರಬೇಕು ಮಸಾಲೆ. ನೋಡಿ, ಈ ಥರ ನೀರಿನ ಅಂಶ ಎಲ್ಲ ಇಳ್ಕೊಂಡಿದೆ ಮಟನ್ನಲ್ಲಿ. ಇವಾಗ ಚೆನ್ನಾಗಿ ಬಾಡಿಸಿದ್ದಾದಮೇಲೆ ನಾವು ರುಬ್ಕೊಂಡಿರ್ತೀರಲ್ಲ ಪೇಸ್ಟು, ಅದು ಹಾಕಿ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಟನ್ ಹಾಕಿದ್ಮೇಲೆ ನೋಡಿ, ಈ ಥರ ನೀರು ಕ್ವಾಂಟಿಟಿ ನೋಡಿಕೊಂಡು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಸಾಂಬಾರು. 4 ಜನಕ್ಕಾಗೋಷ್ಟು ನೀರು ತಿಳಿ ಸಾರು ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಬೋದು. ನೋಡಿ, ಈಗ ನಾನು 4 ವಿಷಲ್ ಹೊಡ್ಸಿದ್ದೀನಿ. 4 ವಿಷಲ್ ಹೊಡೆಸಿ ಇವಾಗ ಅಂದರೆ ಸ್ಟವ್ ಆನ್ ಮಾಡಿಟ್ಟಿದ್ದೀನಿ. ಆನ್ ಮಾಡಿಟ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ಥರ ಚೆನ್ನಾಗಿ ಕುದೀಲಿ. ಒಂದು 15 ನಿಮಿಷ ಕುದಿಬೇಕು. ಕುದ್ದಿದ್ದಾದಮೇಲೆ ಅವರೆಕಾಳು ಆಲ್ರೆಡಿ ನಾನು ಸುಲಿದು ನೆನೆ ಹಾಕಿ ಇದಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ಇವಾಗ ಚೆನ್ನಾಗಿ ಕುದಿಬೇಕಾದ್ರೆ ಈ ಅವರೆಕಾಳು ಇಟ್ಕೊಂಡಿರ್ತೀವಲ್ಲ, ಇದಕ್ಕಿದ ಅವರೆಕಾಳು ಅದನ್ನು ಹಾಕಿ ಮಾಡ್ತಾಯಿರೋದು. ನೋಡಿ, ಇವಾಗ ಆ ಕಾಳು ಹಾಕಿದ್ಮೇಲೆ ಏನಿಲ್ಲ ಅಂದರೂ 20 ನಿಮಿಷ ಸಾಕು. 20 ನಿಮಿಷ ಕಾದಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿನ ಅವರೆಕಾಳು ಸೀಸನ್ನಲ್ಲಿ ಇದಕ್ಕಿನ ಬೇಳೆ ಹಾಕಿ ಮಾಡಿದರೆ ಮಟನ್ ಸಾರು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹಳ್ಳಿ ಸ್ಟೈಲಲ್ಲಿ. ಇನ್ನೇನು ಹಾಕಲ್ಲ, ನಾನು ಅಷ್ಟೇ ಹಾಕೋದು. ಬೇರೆ ಮಸಾಲೆಗಳು ಅದು ಇದೇನು ಹಾಕಲ್ಲ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಒತ್ತಿ, ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್. ಯಾವ ಥರ ಇದೆ ಒಂದು ಸಲ ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ನೋಡಿ, ಈ ಥರ ಚೆನ್ನಾಗಿ ಕಾದಿದ್ದಾದಮೇಲೆ ಉಪ್ಪು ನೋಡ್ಕೊಂಡು ಹಾಕಿ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಅಂದರೆ ರೆಡಿಮೇಡ್ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಮನೆಯಲ್ಲೇನು ಮಾಡ್ಕೊಂಡಿಲ್ಲ ನಾನು.
ರೆಡಿಮೇಡ್ ಮಸಾಲನೇ 1-2 ಟೇಬಲ್ ಸ್ಪೂನ್. ಅಂದರೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ಗೆ ಇಳಿಸ್ತೀವಿ, ಒಂದು 5 ನಿಮಿಷದಲ್ಲಿ ಸಾರು ಇಳಿಸ್ತೀವಿ ಅಂದಾಗ ಮಟನ್ ಮಸಾಲ 1-2 ಟೇಬಲ್ ಸ್ಪೂನ್ ಸೇರಿಸ್ಬೇಕು. ಮೊದಲೇ ಮಟನ್ ಮಸಾಲ ಹಾಕಕ್ಕೆ ಹೋಗಬೇಡಿ, ಸಾರು ಗಟ್ಟಿ ಬಂದುಬಿಡುತ್ತೆ. ಅದು ಕಾಳು ಹಾಕಿರ್ತೀವಲ್ಲ, ಕಾಳು ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಕಾಳು ಬೆಂದು ಸಾರು ತಿಕ್ನೆಸ್ ಬಂದಮೇಲೆ ಒಂದು 5-10 ನಿಮಿಷದಲ್ಲಿ ಇಡ್ಸ್ಕೊತೀವಿ ಅಂದಂಗೆ ನೀವು ಮಟನ್ ಮಸಾಲ 1-2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮ್ಮ ಮಸಾಲೆ ಜಾಸ್ತಿ ಬೇಕಂದರೆ 1-3 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ಧನಿಯಾ ಪುಡಿನೂ ಜಾಸ್ತಿ ಮಾಡ್ಕೊಬೋದು. ನಾನು ಮಸಾಲೆ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟೇ ಹಾಕಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕಾಯಬೇಕು. ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಒಮ್ಮೆ ಅದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ, ಚೆನ್ನಾಗಿದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ನೋಡಿ ಇವಾಗ ನಾನು ಸರ್ವ್ ಮಾಡೋದಕ್ಕೆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತಿಳಿಬೇಕಂದ್ರೆ ನೀರು ಇನ್ನು ಸ್ವಲ್ಪ ಸೇರಿಸ್ಕೊಂಡು ಕಾಯಿಸ್ಕೊಬೋದು. ಮಟನ್ ಸಾರು ಏನಿದ್ರು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು. ಬೇಳೆ ಹಾಕಿ ಮಾಡಿದ್ರಂತೂ ತುಂಬ ಸೂಪರಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ನೋಡಿ ಈ ಥರ ಪ್ರೊಸೀಜರಲ್ಲಿ ಬರುತ್ತೆ ಸಾಂಬಾರು. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.